ಹಾಯ್ ಹಾಲ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 4:15ಗೆ ಎದ್ದಿದ್ದೀನಿ, ಬಟ್ ಈಗ 5 ಗಂಟೆ ತೋರಿಸ್ತಿದೆ. ಬೆಳಗ್ಗೆ ಎದ್ದು ನಾವು ಇವತ್ತು ಟ್ರಿಪ್ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಬೆಳಗ್ಗೆನೇ ಚಪಾತಿ ಮಾಡೋದಕ್ಕೋಸ್ಕರ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸಾಂಬಾರೆಲ್ಲ ರೆಡಿಯಾಗಿದೆ. ಸೊ ನಾನು ಹೋಗಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಮುಗಿಸ್ ಬಂದಿದ್ದೀನಿ. ಸೊ ನೋಡಿ, ಇನ್ನೂ ಬೆಳಕಾಗಿಲ್ಲ ಇನ್ನೂ. ಮತ್ತು ನನ್ನ ಮಗಳು ಬೇಗ ರೆಡಿಯಾಗಿದ್ದಾಳೆ. ಬೇಗ ರೆಡಿಯಾಗಿಬಿಟ್ಟು ಅವಳು ಚಪಾತಿ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಎಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನನ್ನ ಮಗ ರೆಡಿಯಾಗಿದ್ದಾನೆ, ವೆಯ್ಟ್ ಮಾಡ್ತಿದ್ದಾನೆ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನಮ್ಮಮ್ಮ ಅವರು ನನ್ನ ತಂಗಿಯವರೆಲ್ಲ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಅವರು ಬಂದರು ನೋಡಿ. ಆಯಿತು ಎಲ್ಲರದೂ. ನಾವು ಈಗ ಹೊರಟ್ವಿ, ಹತ್ತುತ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಬರಲ್ಲ, ಸೊ ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾವು ಹೊರಟ್ವಿ. ಅಲ್ಲಿಂದ ಹೊರಟು ಎಲ್ಲ 10 ಜನ ಇದ್ದೀವಿ. ಒಂದೇ ಇದರಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲರೂ ಹೊರಡ್ತಾ ಇದ್ದೀವಿ ನೋಡಿ. ಎಲ್ಲರೂ ಸೆಟಲ್ ಆಗಿ ಕೂತಿದ್ದೀವಿ. ಅಲ್ಲಿಂದ ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಹೋಗಿದ್ವಿ. ಎಲ್ಲರೂ ಹಾಯ್ ಹೇಳ್ತಿದ್ದಾರೆ ನಮ್ಮ ಚಾನಲಲ್ಲಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾವು ಬೆಂಗಳೂರಿಗೆ ಬಾಯ್ ಹೇಳ್ತಿದ್ದೀವಿ. 3 ಡೇಸ್ ಬೆಂಗಳೂರಿಗೆ ಬಾಯ್ ಹೇಳಿ ನಾವೀಗ ಹೊರಟಿದ್ದೀವಿ ಹೊರನಾಡು ಆ ಸೈಡು. ನೋಡಬೇಕು ಅಲ್ಲಿಂದ ಯಾವ್ಯಾವ ಊರು ಕವರ್ ಆಗುತ್ತೋ ಅದನ್ನೆಲ್ಲ ಕವರ್ ಮಾಡ್ಕೊಂಬರೋಣ ಅಂತ 3 ಡೇಸಲ್ಲಿ ಅಂದ್ಕೊಂಡಿದ್ದೀವಿ. ದೆನ್ ಅದಾದಮೇಲೆ ನಮಗೆ ನೆಕ್ಸ್ಟ್ 9th ಪ್ರೋಗ್ರಾಮ್ ಇರೋದ್ರಿಂದ ನಾವು ಬೇಗ ಬೇಗ ಎಲ್ಲ ಕವರ್ ಮಾಡಿಕೊಂಡು ಹೋಗಬೇಕು. ಸೊ ನೋಡೋಣ, ಅಲ್ಲಿವರೆಗೂ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿಂದ ಹೊರಟ್ವಿ, ಬಾಯ್ ಹೇಳ್ತಿದ್ದೀವಿ ಬೆಂಗಳೂರಿಗೆ. ಬೆಂಗಳೂರೆಲ್ಲ ಪಿಂಕ್ ಸಿಟಿ ಆಗಿದೆ ಅಂತ ನಿಮಗೆ ತುಂಬ ಸಲ ಹೇಳಿದ್ದೀನಿ. ಎಲ್ಲ ಕಡೆನೂ ಪಿಂಕ್ ಹೂವು, ಎಲ್ಲ ಕಡೆನೂ ಈಗ ಹೂ ಬಿಟ್ಟಿದೆ. ಬಂದ್ವಿ ಬೆಂಗಳೂರಿಂದ ಮುಂದೆ ಬಂದು ಹಾಸನಿಂದ ಸ್ವಲ್ಪ ಮುಂದೆ ಒಂದು ಹೋಟೆಲ್ ಹತ್ರ ಬೆಳಗ್ಗೆನೇ ಬಂದಿರೋ ಕಾರಣ ನಾವೇನು ಕಾಫಿ ಕುಡ್ತಿರ್ಲಿಲ್ಲ. ಅಂದವೇ ಇಲ್ಲಿ ಬಂದು ಕಾಫಿಗೆ ಅಂತ ಇಳಿದ್ವಿ. ಬಟ್ ಇಲ್ಲಿ ಟಿಫನ್ ಏನೂ ಮಾಡಲಿಲ್ಲ, ಬರೀ ಕಾಫಿ ಅಷ್ಟೇ ಕುಡಿದ್ವಿ. ಏನಕ್ಕೆ ಅಂದರೆ ಅಷ್ಟೊತ್ತಿಗೆ ಬೇಡ ಟಿಫನ್ ಅಂದ್ಕೊಂಡು ಕಾಫಿ ಕುಡಿದ್ವಿ ಎಲ್ಲರೂ. ನಮ್ಮ ಅಣ್ಣನ ಮಗಳು ಮಾತ್ರ ಒಂದು ಇಡ್ಲಿ ತಿಂದು, ಅವಳಿಗೆ ತಿಂಡಿ ತಿನ್ನಿಸ್ಕೊಂಡು ನಾವು ಕಾಫಿ ಕುಡಿದ್ವು. ಮತ್ತು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಿಲ್ಲ ಹೆಂಗಿರುತ್ತೆ ನಮ್ಮದು ಡೇ ಫುಲ್ ಅಂತ. ಹೋಗ್ತಿದ್ದೀವಿ ನೋಡಿ. ಎಲ್ಲರೂ ಕಾಫಿ ಕುಡಿದ್ವಿ, ಹೊರಟ್ವಿ. ಈಗ ಹೊರಗಡೆ ಬಂದ್ವಿ. ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ ನೋಡಿ. ಅಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ವಿ. ಸ್ವಲ್ಪ ಮಕ್ಕಳಿರೋ ಕಡೆ ಇದು ಕಾಮನ್ ಅಲ್ವಾ, ಎಲ್ಲಿ ನಿಲ್ಲಿಸಿದ್ರೆ ಅಲ್ಲೇನೋ ಒಂದು ತೊಗೊಳ್ಳೋದು ಅದೆಲ್ಲನೂ. ಅಲ್ಲಿ ತೊಗೊಂಡು ಮತ್ತೆ ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಡು ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲರದು ಸಮ್ಮರ್ ಹಾಲಿಡೇಸ್ ಹೆಂಗೆ ನಡೀತಿದೆ, ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ದೀರಾ, ಹಬ್ಬ ಮುಗೀತಾ, ಹಬ್ಬ ಮುಗಿಸ್ಕೊಂಡು ಅವ್ರವ್ರ ಜಾಗಕ್ಕೆ ವಾಪಸ್ ಬಂದಿದ್ದೀರಾ, ಹೆಂಗಿದೆ ಸಮ್ಮರು ನಿಮ್ಮ ಊರುಗಳಲ್ಲಿ? ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮದು ಪಾವಗಡ, ತುಮಕೂರು ಡಿಸ್ಟಿಕ್ಕು. ಗೊತ್ತಿರೋರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ತೀವಿ, ನಮ್ಮದು ಸಿಕ್ಕಾಪಟ್ಟೆ ಬಿಸಿಲು ನಾಡು. ಸೊ ಮಳೆ ಕಡಿಮೆ, ಬಿಸಿಲು ಜಾಸ್ತಿ. ನಮ್ಮೂರ ಕಡೆ ಈಗ ಹೋಗಿದ್ದೀವಿ ಅಂದರೆ ಒಂದು ದಿವಸ ಇರೋ ಅಷ್ಟರಲ್ಲಿ ಯಾವಾಗ ಬೆಂಗಳೂರಿಗೆ ಹೋಗ್ತೀವಿ ಅನ್ನೋಷ್ಟರ ಮಟ್ಟಿಗೆ ಟೆಂಪ್ರೇಚರ್ ಇದೆ. ಬಟ್ ಹಂಗಂತ ಹೋಗದೇ ಇರಲ್ಲ, ಹೋಗ್ತೀವಿ. ಯಾಕೆಂದರೆ ನಾವು ಹುಟ್ಟಿರೋ ಊರು, ನಮಗೆ ಅದೆಲ್ಲ ಅಡ್ಜಸ್ಟ್ ಆಗಿದೆ. ಸೊ ಹಬ್ಬಕ್ಕೆ ಹೋಗಿ ಬಂದಿದ್ದಾಯಿತು. ಅಲ್ಲಿಂದ ಬಂದ ಮೇಲೆ ನಾವು ಟ್ರಿಪ್ ಹೊರಟಿರೋದು ನೋಡಿ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಹೊರಟ್ವಿ. ತುಂಬಾ ಸ್ಮೂತಾಗಿ ಹೋಗ್ತಾ ಇದೆ. ಏನಕ್ಕೆ ಅಂದರೆ ಇನ್ನೂ ಅಷ್ಟೊಂದೆಲ್ಲ